ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೇ ರಸಭರಿತವಾಗಿ ಜ್ಯೂಸಿಯಾಗಿರುವ ಜಾಮೂನ್ ಮಾಡೋದು ಹೇಗಂತ ನೋಡೋಣ ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದು ಟೂ ಆರ್ 3 ಮಿನಿಟ್ಸ್ ಒಳಗೆ ಫುಲ್ಲು ಪಾಕ ಎಲ್ಲ ಹೀರ್ಕೊಳ್ಳುತ್ತೆ. ಅಷ್ಟೊಂದು ಸಾಫ್ಟಾಗಿ ಬರುತ್ತೆ. ಯಾಕಂದರೆ ಹಾಫ್ ಆನ್ ಅವರು 1 ಅವರು ವೆಯ್ಟ್ ಮಾಡೋ ಅವಶ್ಯಕತೆನೇ ಇರೋಲ್ಲ, ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಬಟ್ ಇದೊಂದು ಟ್ರಿಕ್ ಇದೆ, ಯಾವ ಥರ ಮಾಡೋದಂತ ನಾನು ತೋರಿಸ್ತೀನಿ ಬನ್ನಿ. ಯಾಕಂದರೆ ಜಾಮೂನು ಒಂದು ಸರಿ ಕಲಸಿಟ್ಮೇಲೆ ಒಂದು ಹಾಫ್ ಆನ್ ಅವರ್ 1 ಅವರ್ ಹಿಟ್ಟು ಬಿಡಬೇಕು, ನೆನಿಬೇಕು ಅಂತ ನಾವು ಹೇಳ್ತೀವಲ್ಲ, ಸ್ವಲ್ಪ ಬನಿ ಥರ ಬರುತ್ತೆ ಅಂಥೇಳಿ. ಸೊ ಆ ಥರ ಏನು ಅವಶ್ಯಕತೆ ಇರಲ್ಲ. ನಾವು ಇಮ್ಮಿಡಿಯೇಟಾಗಿ ಕಲಸಿ ಇಮ್ಮಿಡಿಯೇಟಾಗಿ ಕೂಡ ಮಾಡ್ಬೋದು. ಅಷ್ಟು ಟೇಸ್ಟಾಗಿ ಬರುತ್ತೆ. ಮತ್ತು ಒಂದು ಕೂಡ ಬಿರುಕು ಬಿಡಲ್ಲ. ಯಾಕಂದರೆ ಕೆಲವೊಬ್ರಿಗೆ ಜಾಮೂನು ಮಾಡ್ಬೇಕಾದ್ರೆ ಒಡೆದೋಗುತ್ತೆ, ಸೊ ಬಿರುಕು ಬಿಟ್ಟು ಹೋಗುತ್ತೆ. ಬೇಯಿಸ್ಬೇಕಾರೆ ಅಂತ ಇರುತ್ತಲ್ವ, ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಬೇಕಾದ್ರೆ. ಸೊ ಆ ಥರ ಎಲ್ಲ ಏನಾಗಲ್ಲ. ಅದಕ್ಕೊಂದು ಒಂದು ಟ್ರಿಕ್ಕನ್ನು ಯಾವ ಥರ ಅಂತ ಹೇಳ್ತೀನಿ ಬನ್ನಿ. ನೋಡಿ, ಇವಾಗ MTRದು ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಒಂದು. ಅದನ್ನ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ನಾವು ಹಿಟ್ಟನ್ನು ಕಲಸೋದ್ರಲ್ಲೇ ಇಂಪಾರ್ಟೆಂಟ್ ಇರುತ್ತೆ. ಹಿಟ್ಟನ್ನು ಮೊದಲಿಗೆ ಜರಡಿ ಹಿಟ್ಟೇ ತೊಗೋಬೇಕು ನಾವು. ಯಾಕಂದರೆ ಹಿಟ್ಟು ಆಲ್ರೆಡಿ ಒಳಗಡೆ ಒಂದು ಸಣ್ಣ ಸಣ್ಣ ಉಂಡೆಗಳ ಥರ ಇರುತ್ತೆ. ಸೊ ಅದಕ್ಕಾಗಿ ನಾವು ಜರಡಿ ಹಿಟ್ಟು ತೊಗೊಂಡ್ರೆ ಎಲ್ಲ ಹಿಟ್ಟು ಒಂದೇ ಹದಕ್ಕೆ ಇರುತ್ತೆ. ಸೊ ಅದಕ್ಕಾಗಿ ಮತ್ತು ಹಿಟ್ಟಲ್ಲಿ ಏನಾರು ಇದ್ದರೂ ಕೂಡ ಬರುತ್ತೆ. ಆಲ್ಮೋಸ್ಟ್ ಈ ಹಿಟ್ಟಲ್ಲಿ ಏನೂ ಇರಲ್ಲ. ಸೊ ಹಾಗಾಗಿ ಮತ್ತು ಡೇಟನ್ನು ನೋಡೇ ಯೂಸ್ ಮಾಡಿ. ಸೊ ಡೇಟ್ ನೋಡದೆ ಯೂಸ್ ಮಾಡಲಿಕ್ಕೆ ಹೋಗಲೇಬೇಡಿ. ಇವಾಗ ನೋಡಿ, ಈ ಥರ ನಾವೆಲ್ಲ ಹಾಕ್ಕೋಬೇಕು. ಹಿಟ್ಟು ಜರಡಿಗೆ ನೀಟಾಗಿ ಜರಡಿ ಹಿಡಿಬೇಕಾಗತ್ತೆ. ಯಾಕಂದರೆ ಫಸ್ಟಿಗೆ ಇಮ್ಮಿಡಿಯೇಟಾಗಿ ಹಿಟ್ಟೆಲ್ಲ ಕೆಳಗಡೆ ಬೀಳಲ್ಲ. ನಾವು ಜರಡಿ ಹಿಡಿದ ತಕ್ಷಣ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಿಟ್ಟು. ನೋಡಿ, ಅಲ್ಲಾಡ್ಸಿದ್ರು ಕೂಡ ಇಮ್ಮಿಡಿಯೇಟಾಗಿ ಬೀಳಲ್ಲ. ಈಗ ನಾರ್ಮಲ್ ನಾವು ಅಕ್ಕಿ ಹಿಟ್ಟಾಗಲಿ, ಗೋಧಿ ಹಿಟ್ಟಾಗಲಿ, ಜೋಳದ ಹಿಟ್ಟಾಗಲಿ ಯಾವ ಥರ ಜರಡಿ ಹಿಡಿತೀವಲ್ಲ, ಅದು ಇಮ್ಮಿಡಿಯೇಟಾಗಿ ಜರಡಿ ಆಗುತ್ತಲ್ವ. ಸೊ ಆ ಥರ ಇದಾಗಲ್ಲ. ಇದು ಸ್ವಲ್ಪ ವೆಟ್ ಥರ ಇರುತ್ತಲ್ವ. ಹಿಟ್ಟನ್ನು ನೀಟಾಗಿ ಜರಡಿ ಹಿಡಿಬೇಕಾಗತ್ತೆ. ನೋಡಿ, ಈ ಥರ ನಾವು ಕೈ ಯೂಸ್ ಮಾಡಿ ಇವಾಗ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಆಗಿದೆ. ನಾವು ಹಿಟ್ಟನ್ನು ನೀಟಾಗಿ ಜರಡಿ ಇಟ್ಕೊಂಡ್ರೆ ಮಾತ್ರ ಎಲ್ಲೇ ಯಾವುದೇ ಅಂದರೆ ಜಾಮೂನ್ ಮಿಡ್ಲೆಲ್ಲ ಉಂಡೆ ಥರ ಎಲ್ಲ ಸಿಗಲ್ಲ. ಮತ್ತು ಬೇಗ ಇಮ್ಮಿಡಿಯೇಟಾಗಿ ಕಲಸಿದ ತಕ್ಷಣ ಕೂಡ ಜಾಮೂನ್ ಮಾಡ್ಬೋದು. ಇದೊಂದು ಟ್ರಿಕ್ಕು. ನೋಡಿ, ಆಲ್ಮೋಸ್ಟ್ ಎಲ್ಲ ನೀಟಾಗಿ ಜರಡಿ ಹಿಡ್ದಿದ್ದಾಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ. ಇದಕ್ಕೆ ಬೇರೆ ಏನು ಆ್ಯಡ್ ಮಾಡೋದು ಅವಶ್ಯಕತೆ ಇರಲ್ಲ. ಸ್ವಲ್ಪ ಉಗುರು ಬೆಚ್ಚಿನ ಹಾಲು ತೊಗೊಂಡ್ಬಿಟ್ಟು ಮೆತ್ತಗೆ ಕಲಿಸ್ತಾ ಬರಬೇಕು. ಇವಾಗ ಎಲ್ಲರೂ ಬಂದುಬಿಟ್ಟು, ಯಾಕಂದರೆ ಆಲ್ಮೋಸ್ಟ್ ಈಗ ಕೆಲವೊಂದು ವೀಡಿಯೋಸ್ ನೋಡಿದ್ದೀವಿ, ಅಂದರೆ ಚಪಾತಿ ಥರ ಹದಕ್ಕೆ ತಂದುಬಿಟ್ಟು ಅದನ್ನು 1 ಅವರು 2 ಅವರು ಅದನ್ನ ನೆನೆಯಕ್ಕೆ ಬಿಟ್ಬಿಡ್ತಾರೆ, ಹಿಟ್ಟು ಚೆನ್ನಾಗಿ ನೆನೀಲಿ ಅಂತ. ಆಮೇಲೆ ಫುಲ್ ನಾದ್ತಾರೆ ಕೈಯಿಂದ. ಸೊ ಆ ಥರ ಇದು ನಾದೋ ಅವಶ್ಯಕತೆನೇ ಇರಲ್ಲ. ಯಾಕಂದರೆ ಗಟ್ಟಿ ಕಲಸೋ ಅವಶ್ಯಕತೆಯೂ ಇರಲ್ಲ. ಸೊ ಸ್ವಲ್ಪ ಹಾಲು ಹಾಕ್ಕೊಂಡು ಹೀಗೆ ಕಲಿಸ್ತಾ ಹೋಗಬೇಕು. ಒಟ್ಟಿಗೆ ಹಾಲು ಹಾಕ್ಕೊಂಡ್ರೆ ನೀರಾಗಿಬಿಡುತ್ತೆ. ಸೊ ಅದಕ್ಕಾಗಿ ನಮಗೆ ಎಷ್ಟು ಹದ ಬೇಕಲ್ವ ಅಷ್ಟೇ ಸ್ವಲ್ಪನೇ ಹಾಕ್ಕೊಳ್ಬೇಕಾಗತ್ತೆ. ಮೆತ್ತಿಗೆ ತುಂಬ ಹಾರ್ಡಾಗಿ ಕಲಿಸ್ಬಾರ್ದು, ಅಂದರೆ ಗಟ್ಟಿಯಾಗಿ ಕಲಿಸ್ಬಾರ್ದು. ಮೆತ್ತಿಗೆ ಸಾಫ್ಟಾಗೆ ಕಲಿಸ್ಬೇಕಾಗತ್ತೆ. ನಾವು ಆವಾಗ ಮಾತ್ರ ಇಮ್ಮಿಡಿಯೇಟಾಗಿ ಅಂದರೆ ಜಾಮೂನ್ ಮಾಡಿದ ತಕ್ಷಣವೇ ಸಕ್ಕರೆ ಪಾಕಕ್ಕೆ ಆಗಿದ ತಕ್ಷಣ ಇಮ್ಮಿಡಿಯೇಟಾಗಿ ಹೀರ್ಕೊಳ್ಳುತ್ತೆ. ಸೊ ಅದಕ್ಕಾಗಿ ಎಷ್ಟು ಸಾಫ್ಟ್ ಆಗುತ್ತೆ ಅಷ್ಟು ಸಾಫ್ಟಾಗಿ ಕಳಿಸ್ಬೇಕು. ನೋಡಿ, ಎಷ್ಟು ಸಾಫ್ಟಾಗಿ ಕಲಿಸ್ಬೇಕಂದ್ರೆ ಈ ಥರ ಸಾಫ್ಟಾಗಿ ಕಲಿಸೋಕೆ ಹೋಗ್ಬೇಕಾಗತ್ತೆ. ನೋಡಿ, ಈ ಥರ ಸಾಫ್ಟಾಗಿ ಕಲಿಸಿದ್ಮೇಲೆ ನಮ್ಮ ಕೈಗೆ ಅಂಟ್ಕೊಳ್ದೇ ಇರೋ ಥರ ಸ್ವಲ್ಪ ಮೇಲೆ ನಾವು ಆಯಿಲ್
ನಾವು ಕುಕ್ಕಿಂಗ್ ಆಯಿಲು ಯೂಸ್ ಮಾಡ್ತೀವಲ್ಲ, ಕುಕ್ಕಿಂಗ್ ಆಯಿಲು ಅಥವಾ ತುಪ್ಪ ಯಾವುದಾದ್ರೂ ಅಷ್ಟೇ ಮೇಲೆ ಸ್ವಲ್ಪ ಕೈಗೆ ತಾಗಿಸ್ಕೊಂಡು ಹಿಟ್ಟಿಗೆಲ್ಲ ಎಲ್ಲ ಕಡೆ ಸವರಬೇಕಾಗತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ, ನಾನು ಚಪಾತಿ ಹದಕ್ಕೆ ಕಲಿಸೇ ಇಲ್ಲ, ಸಿಕ್ಕಾಪಟ್ಟೆ ಸಾಫ್ಟಾಗಿದೆ. ಈ ಥರ ಸ್ವಲ್ಪ ನೋಡಿ, ಈ ಥರ ಸ್ವಲ್ಪ ಕೈಗೆ ತುಪ್ಪನೋ ಅಥವಾ ಎಣ್ಣೆನೋ ಹಚ್ಬಿಟ್ಟು ನೀಟಾಗಿ ಸೈಡಲ್ಲಿ ಇರಬೇಕಾಗುತ್ತೆ. ನೋಡಿ ಹಿಟ್ಟು ರೆಡಿಯಾಗಿದೆ. ಇವಾಗ ನೋಡಿ, ಇವಾಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. 2.5 ಚಿಕ್ಕ ಲೋಟದಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಪಾಕ ಕೂಡ ಜಾಸ್ತಿ ಮಾಡ್ತಾಯಿಲ್ಲ ನಾನು, ಯಾಕಂದರೆ ಪಾಕ ಯಾರು ಜಾಸ್ತಿ ತಿನ್ನಲ್ಲ ನಮ್ಮ ಮನೇಲಿ. ಸೊ ಅದಕ್ಕಾಗಿ ಸ್ವಲ್ಪ ಅಂದರೆ ಜಾಮೂನಿಗೆ ಹೀರ್ಕೊಳ್ಳೋ ಅಷ್ಟೇ ಮಾಡ್ತಿರೋದು, ಜಾಸ್ತಿ ಮಾಡಲ್ಲ. ನೋಡಿ ಇವಾಗ ಸಕ್ಕರೆ ಚೆನ್ನಾಗಿ ಕರಗಿಬಿಟ್ಟು ಕುದಿ ಬರಬೇಕಾಗುತ್ತೆ. ಇದರಲ್ಲಿ 2-3 ಟ್ರಿಕ್ ಇದೆ ಆ್ಯಕ್ಚುಲಿ. ಪ್ರೊಫೆಷ್ನಲಾಗಿ ಪಾಕ ಮಾಡೋದಿದ್ರೆ ನೀರು ಜಾಸ್ತಿ ಹಾಕಲ್ಲ, ಸ್ವಲ್ಪ ಕಡಿಮೆ ಮಾಡ್ತಾರೆ. ಬಟ್ ಶುಗರ್ ಅಂತೂ ಕರೆಕ್ಟ್ ಈಕ್ವಲ್ ಕ್ವಾಂಟಿಟಿಲೇ ಹಾಕ್ತಾರೆ. ಅಂದರೆ ನಮ್ಮ ಜಾಮೂನಿಗೆ ಎಷ್ಟು ಬೇಕಲ್ವ ಅಷ್ಟು ಹಾಕಿಬಿಟ್ಟು ಅದು ಚೆನ್ನಾಗಿ ಒಂದೆಡೆ ಪಾಕಕ್ಕಿಂತ ಸ್ವಲ್ಪ ಕಡಿಮೆ ಬರಬೇಕು. ಅದು ಬರೋಕ್ಕಿಂತ ಮುಂಚೆ ಫಸ್ಟಿಗೆ ಇನ್ನೇನು ಶುಗರ್ ಎಲ್ಲ ಕರಗಿದೆ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ಒಂದು 4ರಿಂದ 5 ಸ್ಪೂನಷ್ಟು ಮಿಲ್ಕ್ ಹಾಕ್ತಾರೆ. ಆವಾಗ ಏನಕ್ಕೆ ಮಿಲ್ಕ್ ಹಾಕ್ತಾರೆ ಅಂದರೆ, ಶುಗರಲ್ಲಿ ಏನೇ ಅಂದರೆ ಏನಾದರೂ ಕೆಮಿಕಲ್ ಅದು ಇದು ಇರುತ್ತಲ್ವ, ಅಂದರೆ ಹಾಕಿ ಮಾಡಿರ್ತಾರೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಪಾಕಕ್ಕೆ ಒಂದು 2-3 ಸ್ಪೂನಷ್ಟು ಅಂದರೆ ಹಸಿ ಹಾಲು ಹಾಕಿ ನೋಡಿ. ಹಸಿ ಹಾಲು ಮೀನ್ಸ್ ನಾವು ಕುದಿಸಿಟ್ಟಿದ್ರು ಆದರೂ ಆಗುತ್ತೆ. ಹಾಕಿ ನೋಡಿ. ಆವಾಗ ವೈಟ್ ಸೈಡಿಗೆ ಬರುತ್ತೆ. ಅದನ್ನೆಲ್ಲ ಎತ್ತಿ ನಾವು ಬಿಸಾಕಬೇಕಾಗತ್ತೆ. ಯಾಕಂದರೆ ಸಕ್ಕರೆನ ಕ್ಲೀನ್ ಮಾಡುತ್ತೆ ಮಿಲ್ಕ್ ಹಾಕಿದಾಗ. ಸೊ ಮತ್ತು ಟೇಸ್ಟ್ ಕೂಡ ತುಂಬ ಟೇಸ್ಟಾಗಿರುತ್ತೆ. ನೋಡಿ ಸಕ್ಕರೆ ಪಾಕ ರೆಡಿ ಆಗ್ತಾಯಿದೆ. ಏಲಕ್ಕಿ ಲವಂಗ ಎಲ್ಲ ಹಾಕಿದ್ದೀನಿ, ಏಲಕ್ಕಿ ಕುಟ್ಟಿ ಹಾಕಿದ್ದೀನಿ. ನೋಡಿ ಇವಾಗ ಜಾಮೂನ್ ಮಾಡೋಣ ಬನ್ನಿ. ಒಂದು ಕಡೆ ಸಕ್ಕರೆ ಪಾಕ ಕುದೀತಾ ಇರುತ್ತೆ, ನಾವು ಒಂದು ಕಡೆ ಜಾಮೂನ್ ಮಾಡೋಣ. ನೋಡಿ ಈ ಹದಕ್ಕೆ ಜಾಮೂನ್ ಮಾಡ್ತಾಯಿದ್ದೀನಿ. ಅದು ಈ ಹದಕ್ಕೆ ಮಾಡಿದ್ರೆ ಡಬಲ್ ಬರುತ್ತೆ ಅದು. ಬಿಕಾಸ್ ನೋಡಿ ಅಲ್ಲಿ ಉಂಡೆಗಳು ಮಾಡಿಟ್ಟ ತಕ್ಷಣ ಅದು ಅಲ್ಲೇ ಸ್ವಲ್ಪ ಅಗಲ ಆಗ್ತಿದೆ. ಅಂದರೆ ರೌಂಡ್ ಶೇಪ್ ಇಲ್ಲ, ರೌಂಡ್ ಶೇಪ್ ಮಾಡಿದ್ರೂ ಅದು ಫ್ಲ್ಯಾಟಾಗಿ ಆಗ್ತಾಯಿದೆ. ಏನಕ್ಕಂದರೆ ಅಷ್ಟು ಸಾಫ್ಟ್ ಇದೆ ಹಿಟ್ಟು. ಬಟ್ ಅಷ್ಟು ಸಾಫ್ಟ್ ಇದೆ ಅಂದರೂ ರೌಂಡ್ ಶೇಪ್ ಬರುತ್ತೆ ಇವಾಗ ಎಣ್ಣೆಲಿ ಹಾಕಿದ ತಕ್ಷಣ. ಯಾವ ಥರ ನೋಡಿ, ಏನಕ್ಕಂದರೆ ಇದು ಒಂದು ಟ್ರಿಕ್ ಬಂದುಬಿಟ್ಟು ಲಾಸ್ಟಲ್ಲಿ ನಾವು ಹಿಟ್ಟು ಕಲಿಸ್ಬೇಕಾದ್ರೆ ಎಣ್ಣೆ ಇನ್ನೇನು ಯೂಸ್ ಮಾಡಿದ್ವಲ್ಲ, ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಇಲ್ಲ ತುಪ್ಪನ. ಸೊ ಅದು ವೆರಿ ಇಂಪಾರ್ಟೆಂಟು. ಅದು ಯೂಸ್ ಮಾಡೋದ್ರಿಂದ ನಾವು ಯಾವ ರೀತಿ ಮಾಡಿದ್ರೂ ಕೂಡ ಒಂದೇ ಒಂದು ಜಾಮೂನು ಕೂಡ ಬಿರುಕು ಒಡ್ಕೊಳ್ಳಲ್ಲ. ಸೊ ಹಾರ್ಡ್ ಕೂಡ ಆಗೋಲ್ಲ, ಅಷ್ಟು ಚೆನ್ನಾಗಿ ಅಷ್ಟು ಸಾಫ್ಟಾಗಿ ಬರುತ್ತೆ. ಈಗ ನಾವು ಎಣ್ಣೆಗೆ ಹಾಕಿದ ತಕ್ಷಣ ಅದು ಫ್ಲ್ಯಾಟಾಗಿ ಬರಲ್ಲ. ಅದು ನಾವು ಅದರಲ್ಲೂ ಒಂದು ಟ್ರಿಕ್ ಇದೆ, ಎಣ್ಣೆಗೆ ಹಾಕಿದ್ಮೇಲೆ ಏನು ಮಾಡಬೇಕಂತ ನಾನು ಹೇಳ್ತೀನಿ ನೋಡಿ. ಇವಾಗ ಜಾಮೂನುಗಳು ಒಂದೊಂದೇ ಮಾಡಿ ರೆಡಿ ಮಾಡಿಕೊಂಡೆ. ಬನ್ನಿ ಇವಾಗ ಎಣ್ಣೆ ಬಿಸಿಯಾಗಿದೆಯಾ ನೋಡೋಣ. ಜಾಮೂನು ಮುಳುಗೋಷ್ಟಂತೂ ಎಣ್ಣೆ ಇರಬೇಕು. ಸಕ್ಕರೆ ಪಾಕ ನಂಗೆ ಸ್ವಲ್ಪ ಮಾಡಿಟ್ಕೊಂಡಿದ್ದೀನಿ. ಬಿಕಾಸ್ ನಾನು ಮಾಡಿರೋ ಕ್ವಾಂಟಿಟಿ ಜಾಮೂನ್ಗೆ ಎಷ್ಟು ಬೇಕಲ್ವ ಅಷ್ಟೇ ಮಾಡಿಟ್ಕೊಂಡಿದ್ದೀನಿ. ಯಾಕಂದರೆ ಎಕ್ಸ್ಟ್ರಾ ಸಕ್ಕರೆ ಪಾಕ ಇದ್ದರೆ ಯಾರೋ ತಿನ್ನೋಲ್ಲ ಮಕ್ಕಳು. ಸೊ ಅದಕ್ಕಾಗಿ ನೋಡಿ ಆಲ್ರೆಡಿ ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪ ಹಿಟ್ಟಾಕಿ ನೋಡಿದೆ ನಾನು. ಇವಾಗ ನೋಡಿ ಒಂದೊಂದೇ ಜಾಮೂನು ಬಿಡ್ತಾಯಿದ್ದೀನಿ. ನೋಡಿ ನೀಟಾಗಿ ಜಾಮೂನು ಈ ಥರ ಹಾಕೊಂಡ್ಮೇಲೆ ಸ್ಪೂನಿಂದ ಸೈಡಲ್ಲಿ ತಿರುಗಿಸ್ಬೇಕಾಗತ್ತೆ. ನೋಡಿ ಸ್ಪೂನಿಂದ ಸೈಡಲ್ಲಿ ನಾವು ಯಾವಾಗ ತಿರುಗಿಸ್ತೀವಲ್ವ ಆವಾಗ ಫ್ಲ್ಯಾಟ್ ಇದ್ದಿದ್ದು ಜಾಮೂನು ಕೂಡ ರೌಂಡ್ ಶೇಪಿಗೆ ಬರುತ್ತೆ. ಮತ್ತು ಒಂದೇ ಒಂದು ಕೂಡ ಒಡ್ಕೊಳ್ಳಲ್ಲ. ನಿಮ್ಗೆ ನೋಡ್ತಾ ಇದ್ದೀರಾ ನೀವು, ನಾನು ಲಾಸ್ಟ್ ತನಕ ತೋರಿಸ್ತೀನಿ. ಒಂದೇ ಒಂದು ಕೂಡ ಒಡ್ಕೊಳ್ಳಲ್ಲ, ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಬಟ್ ಇಮ್ಮಿಡಿಯೇಟಾಗಿ ನಾವು ಸೌಟ್ ಹಾಕಿ ಜಾಲರ ಹಾಕಿ ಅದನ್ನ ತಿರುಗಿಸ್ಬಾರ್ದು. ಸೊ ಹಾಕಿ ತಿರ್ಸೋದ್ರಿಂದ
ಇಮ್ಮಿಡಿಯೇಟಾಗಿ ಒಡೆದೋಗುತ್ತೆ. ಸೊ ಬಿರುಕು ಬಿಡುತ್ತೆ, ಇದಕ್ಕೆ ಕಾರಣ ಇದೆ. ಸೊ ಅದಕ್ಕಾಗಿ ಸೌಟಿಂದ ಯೂಸ್ ಮಾಡೋ ಬದಲು ನಾವು ಸ್ಪೂನಿಂದ ಸೈಡಲ್ಲಿ ಎಣ್ಣೆನ ನಾವು ತಿರುಗಿಸ್ತಾ ಬಂದರೆ ಪ್ರತಿಯೊಂದು ಜಾಮೂನು ಕೂಡ ಮೂಮೆಂಟ್ ಆಗುತ್ತೆ. ಸೊ ಅದರಿಂದ ರೌಂಡ್ ಶೇಪ್ ಕೂಡ ಬರುತ್ತೆ ಮತ್ತು ಯಾವುದೂ ಕೂಡ ಹೊಡೆಯಲ್ಲ. ಸೊ ಇದೊಂದು ಟ್ರಿಕ್ ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಒಂದೇ ಒಂದು ಕೂಡ ಹೊಡ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಯಾಕಂದರೆ ಹಿಟ್ಟು ಕಲಿಸ್ಬೇಕಾದ್ರೆ ನಾವು ತುಂಬ ಸಾಫ್ಟಾಗಿ ಕಲಿಸೋದ್ರಿಂದ ತುಂಬ ಅಂದರೆ ಯೂಸ್ ಇದೆ. ನಾನು ಮುಂಚೆ ಚಪಾತಿ ಹದಕ್ಕೆ ಕಲಸಿ ಬಿಡ್ತಿದ್ದೆ, ಯಾಕಂದರೆ ಬೇಗ ಒಳಗಡೆ ಪಾಕನೇ ಹೀರ್ಕೊಳ್ತಿರ್ಲಿಲ್ಲ, ಆಮೇಲೆ ಒಡೆದು ಹೋಗ್ತಿತ್ತು. ಸೊ ಈ ಟ್ರಿಕ್ ಯೂಸ್ ಮಾಡಿದ್ಮೇಲೆ ಒಂದು ಒಡೆಯಲ್ಲ ಮತ್ತು ಪಾಕ ಕೂಡ ಹೀರ್ಕೊಳ್ಳಿಕ್ಕೆ ಟೈಮ್ ತೊಗೊಳಲ್ಲ. ಒಂದು 2ರಿಂದ 3 ನಿಮಿಷದೊಳಗೆ ಇಮ್ಮಿಡಿಯೇಟಾಗಿ ಪಾಕ ಅಷ್ಟು ಹೀರ್ಕೊಬಿಡುತ್ತೆ. ಅಷ್ಟು ಬೇಗ ಹಾಕ್ತಾ ಇದ್ದಾಗಲೇ ಅಷ್ಟು ಪಾಕ ಎಲ್ಲ ಹೀರ್ಕೊಂಡು ಅಷ್ಟು ಚೆನ್ನಾಗಾಗ್ಬಿಡುತ್ತೆ ನೋಡಿ. ಸ್ಪೂನಿಂದನೇ ಟ್ರೈ ಮಾಡಿ. ಫಸ್ಟಿಗೆ ಸ್ಪೂನ್ ತೊಗೊಂಡು ಸುತ್ತಲೂ ತಿರುಗಿಸ್ಬೇಕಾಗತ್ತೆ. ರೌಂಡ್ ಒಂದೇ ಆ್ಯಂಗಲಲ್ಲಿ ತಿರುಗಿಸ್ತಾ ಬಂದರೆ ಪ್ರತಿಯೊಂದು ಜಾಮೂನು ಕೂಡ ಸೊ ಮೂಮೆಂಟ್ ಆಗ್ತಾ ಹೋಗುತ್ತೆ. ಸೊ ಆವಾಗ ರೌಂಡ್ ಶೇಪ್ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಫ್ಲ್ಯಾಟ್ ಇದ್ದಿದ್ದು ಕೂಡ ರೌಂಡ್ ಶೇಪ್ ಬಂದಿದೆ ಎಷ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ಇಮ್ಮಿಡಿಯೇಟಾಗಿ ಬರುತ್ತೆ ನೋಡಿ. ಜಾಮೂನುಗಳು ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ. ಎಲ್ಲದೂ ಎಷ್ಟು ಯಾವ ಶೇಪಲ್ಲಿ ಬಂದಿದೆ ಅಂತ ನೋಡಿ. ನಾನು ಜಾಮೂನು ಮಾಡಿಡ್ಬೇಕಾದ್ರೆ ಪ್ಲೇಟಲ್ಲಿ ಎಲ್ಲ ಫ್ಲ್ಯಾಟ್ ಆಗಿದ್ವು. ಇವಾಗ ನೋಡಿ ಎಣ್ಣೆ ಹಾಕಿದ್ದು ಸ್ಪೂನಿಂದ ಆ ಕಡೆ ಈ ಕಡೆ ತಿರುಗಿಸ್ತಾ ಇದ್ದ ತಕ್ಷಣ ಇಮ್ಮಿಡಿಯೇಟಾಗಿ ರೌಂಡ್ ಶೇಪಿಗೆ ಬಂತು. ಸೊ ಮೇನಾಗಿ ಹಿಟ್ಟು ಕಲಸೋದ್ರಲ್ಲಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಯಾರಾದರೂ ಟ್ರೈ ಮಾಡಬೇಕಂದ್ರೆ ಒಂದು ಸರಿ ಈ ಟ್ರಿಕ್ನ ಟ್ರೈ ಮಾಡಿ ನೋಡಿ. 100% ಸಿಕ್ಕಾಬಡೆ ಅಂದರೆ ಸಿಕ್ಕಾಬಡೆ ಚೆನ್ನಾಗಿ ಬರುತ್ತೆ. ನೋಡೋಕೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ತಿನ್ನೋಕೆ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಅದು ಪಾಕ ಅಷ್ಟು ಇಮ್ಮಿಡಿಯೇಟಾಗಿ ಹೀರ್ಕೊಂಡು ಜ್ಯೂಸಿಯಾಗಿ ಬರುತ್ತೆ. ಒಂಚೂರು ಗಟ್ಟಿ ಕೂಡ ಇರೋಲ್ಲ ಒಳಗೆ. ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ ಲಾಸ್ಟಲ್ಲಿ. ಜಾಸ್ತಿ ಬಿಡೋ ಅವಶ್ಯಕತೆನೇ ಇರೋಲ್ಲ. ಒಂದು 5 ನಿಮಿಷ ಅಂದರೆ ಓವರ್ ಆಯಿತು. ಒಂದು 3 ಮಿನಿಟ್ಸ್ ಒಳಗೇ ಅದು ಫುಲ್ ಜಾಮೂನು ರಸ ಹೀರ್ಕೊಂಡಿರುತ್ತೆ ನೋಡಿ. ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಈ ಥರ ಸ್ಪೂನಲ್ಲಿ ತಿರುಗಿಸ್ಬೇಕು. ತುಂಬ ಈಸಿ ಮತ್ತು ಬೇಗ ಮಾಡ್ಕೊಳ್ಳೋ ಸ್ವೀಟ್ ಅಂದರೆ ಜಾಮೂನು. ಇವಾಗ ನೋಡಿ ಆಲ್ಮೋಸ್ಟ್ ಜಾಮೂನೆಲ್ಲ ಆಯಿತು. ಇವಾಗ ನಾನು ಮುಚ್ಚಿಟ್ಟಿದ್ದು ಆಯಿತು ಪಾಕಕ್ಕೆ. ಇಮ್ಮಿಡಿಯೇಟಾಗಿ 3 ಮಿನಿಟ್ಸಿಗೆ ತೆಗೆದಿದ್ದಾಯಿತು. ಇಮ್ಮಿಡಿಯೇಟಾಗಿ ನೋಡಿ ಆಲ್ರೆಡಿ ಎಲ್ಲ ಹೀರ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಪಾಕ ಉಳ್ಕೊಂಡಿದ್ದೆ ನೋಡಿ. ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿರುತ್ತೆ. ಮತ್ತು ಒಂದೇ ಒಂದು ಜಾಮೂನು ಕೂಡ ಒಡ್ಕೊಳ್ಳಿಲ್ಲ. ನಾನು ಸ್ಪೂನಿಂದ ತೆಗಿಯೋಕ್ಕೆ ಹೋದರೆ ಕಟ್ಟಾಗಿಬಿಡುತ್ತೆ, ಅಷ್ಟೊಂದು ಸಾಫ್ಟಾಗಿ ಬಂದುಬಿಟ್ಟಿದೆ ಜಾಮೂನು ನೋಡಿ. ಇವಾಗ ಕಟ್ ಮಾಡಿ ತೋರಿಸ್ತೀನಿ ಒಳಗಡೆ ಎಷ್ಟು ಜ್ಯೂಸಿಯಾಗಿ ಬಂದಿರುತ್ತೆ ಅಂದರೆ. ನೋಡಿ ಒಳಗಡೆ ಫುಲ್ ಗಟ್ಟಿ ಎಲ್ಲ ಇರುತ್ತಲ್ವ, ಆ ಥರ ಇಲ್ಲೇ ಇಲ್ಲ. ಇಮ್ಮಿಡಿಯೇಟಾಗಿ ನೋಡಿ ಹಾಕಿ 2-3 ಮಿನಿಟ್ಸ್ಗೆ ಎಲ್ಲ ಪಾಕ ಎಳ್ಕೊಂಡಿದೆ ಒಳಗೆ ತನಕ ನೋಡಿ. ಜ್ಯೂಸಿ ಯಾವ ಥರ ಸೂಪರಾಗಿ ಬಂದಿದೆ ಅಂದರೆ ಅಷ್ಟು ಟೇಸ್ಟಿಯಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಹಾಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕೆ ವಿಡಿಯೋನ ನೋಡಿ. ಏಲಕ್ಕಿದ ಪೀಸ್ ಎಲ್ಲ ಜಾಮೂನಿಗೆ ಮೇಲೆ ಅಂಟ್ಕೊಂಡಿದೆ. ತುಂಬ ಅಂದರೆ ತುಂಬ ಒಂದು ಬಿರುಕು ಬಿಟ್ಟಿಲ್ಲ. ನೋಡಿದ್ರೆ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ವಿಡಿಯೋಗೆ ಸಿಗೋಣ.